ನೀವು ಎಲ್ಲಿಯಾದರೂ ದೇವರಿಗಾಗಿ ಮಾತನಾಡುವುದಾದರೆ ನೀವು ಬುದ್ಧಿವಂತರೆಂಬ ತೋರಿಕೆಯನ್ನು ಬದಿಗಿಟ್ಟು ಮಾತನಾಡಬೇಕು. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು. ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯ ಸುಸ್ವಾಗತ. ನೀವು ಮಾಡಿದ ಕರೆಗಳಿಗಾಗಿಯೂ ಕೃತಜ್ಞತೆಗಳು. ಯೆರೆಮೀಯನ ಪ್ರವಾದನ ಗ್ರಂಥದ 40ನೇ ಅಧ್ಯಾಯದಿಂದ 44ನೇ ಅಧ್ಯಾಯಗಳಲ್ಲಿನ ಕೆಲವು ಪ್ರಾಮುಖ್ಯ ಭಾಗಗಳನ್ನು ನಾವು ತಿಳಿದುಕೊಳ್ಳಲಿರುವೆವು. ಯೆರೆಮೀಯನು ಬಿಡುಗಡೆ ಹೊಂದಿದ ನಂತರದಲ್ಲಿ ವಿಷಯಗಳನ್ನು ದೇಶದಲ್ಲಿ ಉಳಿದ ಜನಶೇಷದ ವಿಷಯದಲ್ಲಿಯೂ ಸತ್ಯವನ್ನು ತಿಳಿದುಕೊಳ್ಳೋಣ. ಬನ್ರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಶಿಷ್ಟನ ತುಟಿಯಲ್ಲಿ ಉಚಿತ ವಚನ, ದುಷ್ಟನ ಬಾಯಲ್ಲಿ ನೀಚ ವಚನ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 32ನೇ ವಚನ. ಆತ್ಮೀಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದೇವರ ವಾಕ್ಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವ ಹಾಗೆ ಯೆರೆಮೀಯನ ಪ್ರವಾದನೆ ಗ್ರಂಥದ 40, 41 ಮತ್ತು 42ನೇ ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡೋಣ. ಪ್ರಿಯರೇ, ಇದರ ಮುಖ್ಯ ಪ್ರಸ್ತಾಪ ದೇಶದಲ್ಲಿ ಉಳಿದುಕೊಂಡವರಿಗೆ ಯೆರೆಮೀಯನು ಪ್ರವಾದಿಸಿದ್ದು. ಈ 3 ಅಧ್ಯಾಯಗಳಲ್ಲಿ ಯೆರೂಸಲೇಮಿನ ನಾಶನದ ನಂತರ ಯೆಹೂದ ದೇಶದಲ್ಲಿ ಉಳಿದವರೊಂದಿಗೆ ಯೆರೆಮೀಯನು ಮಾತನಾಡುವುದನ್ನು ನೋಡುತ್ತೇವೆ. ಪ್ರಿಯರೇ, ಯೆರೆಮೀಯನ ಬಿಡುಗಡೆ ಎಂಬ ವಿಚಾರವನ್ನು ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸಿರಿ. ಯೆಹೋವನು ಮತ್ತೊಮ್ಮೆ ತನ್ನ ವಾಕ್ಯವನ್ನು ಯೆರೆಮೀಯನಿಗೆ ದಯಪಾಲಿಸಿದನು. ಇಷ್ಟರೊಳಗೆ ಕಾವಲುದಂಡಿನ ಅಧಿಪತಿಯಾದ ನೆಬೂಜರದಾನನು ಯೆರೂಸಲೇಮಿನವರ ಮತ್ತು ಯೆಹೂದ್ಯರ ಗುಂಪನ್ನು ಬಾಬೇಲಿಗೆ ಸೆರೆ ಒಯ್ಯುತ್ತಿದ್ದಾಗ ಅವರಲ್ಲಿ ಸಂಕೋಲೆಗಳಿಂದ ಕಟ್ಟಲ್ಪಟ್ಟಿದ್ದ ಯೆರೆಮೀಯನನ್ನು ರಾಮದ ಬಳಿಯಲ್ಲಿ ಬಿಡಿಸಿಬಿಟ್ಟಿದ್ದನು. ಆಗ ಕಾವಲುದಂಡಿನ ಅಧಿಪತಿಯು ಯೆರೆಮೀಯನನ್ನು ಕರೆಯಿಸಿ ಅವನಿಗೆ, ನಿನ್ನ ದೇವರಾದ ಯೆಹೋವನು ಈ ಸ್ಥಳಕ್ಕೆ ಇಂಥ ಕೆಡುಕಾಗಲಿ ಎಂದು ಶಾಪ ಕೊಟ್ಟನು. ಆತನು ಅದನ್ನೇ ಬರಮಾಡಿ ತನ್ನ ಮಾತನ್ನು ನೆರವೇರಿಸಿದ್ದಾನೆ. ನೀವು ಯೆಹೋವನ ಧ್ವನಿಗೆ ಕಿವಿಗೊಡದೆ ಆತನಿಗೆ ಪಾಪ ಮಾಡಿದ್ದರಿಂದಲೇ ಇದು ನಿಮಗೆ ಸಂಭವಿಸಿದೆ. ಇಗೋ, ನಿನ್ನ ಕೈಗೆ ಹಾಕಿದ ಬೇಡಿಗಳನ್ನು ಈ ದಿವಸ ತೆಗೆಸಿದ್ದೇನೆ. ನನ್ನ ಸಂಗಡ ಬಾಬೇಲಿಗೆ ಬರಬೇಕೆಂದು ನಿನಗೆ ಮನಸ್ಸಿದ್ದರೆ ಬಾ, ನಿನ್ನನ್ನು ಕಟಾಕ್ಷಿಸುವೆನು. ನನ್ನ ಸಂಗಡ ಬಾಬೇಲಿಗೆ ಬರುವುದಕ್ಕೆ ಮನಸ್ಸಿಲ್ಲದೆ ಹೋದರೆ ನಿಂತು ಬಿಡು. ಇಗೋ, ದೇಶವೆಲ್ಲ ನಿನ್ನ ಕಣ್ಣೆದುರಿಗಿದೆ. ನಿನಗೆ ಯಾವ ಕಡೆಗೆ ಹೋಗುವುದು ಸರಿಯೋ ಒಳ್ಳೆಯದೋ ಆ ಕಡೆಗೆ ಹೋಗು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನು ತನಗೆ ಇಷ್ಟವಿದ್ದಂತೆ ಮಾಡಲು ನೆಬೂಕದ್ನೆಚ್ಚರನು ಸಮ್ಮತಿಸಿದನು. ಸೆರೆಯವರೊಂದಿಗೆ ಬಾಬೆಲಿಗೆ ಹೋಗಬಹುದಿತ್ತು, ಆದರೆ ಯೆರೆಮೀಯನು ಹಾಗೆ ಮಾಡಲಿಲ್ಲ. ಅವನು ಹೋಗುತ್ತಿದ್ದರೆ ಅವನಿಗೆ ಅಲ್ಲಿ ವಿಶೇಷ ಅನುಕೂಲತೆಗಳು ಕೊಡಲ್ಪಡುತ್ತಿದ್ದವು. ಆದರೆ ತನ್ನ ಸಹೋದರರು ಬಾಬೇಲಿನ ನದಿಗಳ ಬಳಿಯಲ್ಲಿ ತಮ್ಮ ಕಿನ್ನರಿಗಳನ್ನು ಮರಗಳಿಗೆ ನೇತು ಹಾಕಿ ಚಿಯೋನನ್ನು ನೆನೆಸಿಕೊಂಡು ಗೋಳಾಡುವುದನ್ನು ನೋಡುವುದು ಅವನಿಂದಾಗದ ವಿಷಯವಾಗಿತ್ತು. ಪ್ರಿಯರೇ, ಯೆರೆಮೀಯನು ಅವರ ಜೊತೆ ಹೋಗಲು ಇಷ್ಟಪಡಲಿಲ್ಲ. ಅವರು ಅವನನ್ನು ಅವನ ಸಂದೇಶಗಳನ್ನು ತಿರಸ್ಕರಿಸಿದ್ದರು. ಬಾಬೇಲಿನಲ್ಲಿ ದೇವರು ಇನ್ನೊಬ್ಬ ಪ್ರವಾದಿಯಾದ ಯೆಹೆಜ್ಕೇಲನನ್ನು ಎಬ್ಬಿಸಲಿದ್ದಾನೆ. ಅವನು ಜನರೊಂದಿಗೆ ಮಾತನಾಡುತ್ತಾನೆ. ಯೆರೆಮೀಯನು ಯೆಹೂದದಲ್ಲಿ ಹಿಂದೆ ಉಳಿದ ಬಡಜನ ಶೇಷದೊಂದಿಗೆ ಇರುವುದನ್ನೇ ಆರಿಸಿಕೊಂಡನು. ಕರ್ತನಲ್ಲಿ ಪ್ರಿಯರೇ, ಆ ದೇಶವನ್ನು ನಿಜವಾಗಿ ಪ್ರೀತಿಸಿದವರಾರು? ಯೆರೆಮೀಯನೇ. ನಿಜವಾದ ದೇಶಭಕ್ತ ಯಾರು? ಯೆರೆಮೀಯನೇ. ಪ್ರಿಯರೇ, ಜನರ ಬಗೆಗಿನ ನಿಜವಾದ ಕಾಳಜಿ ಯಾರ ಹೃದಯದಲ್ಲಿತ್ತು? ಯೆರೆಮೀಯನಲ್ಲಿಯೇ ಇತ್ತು. ಇದೆಲ್ಲವೂ ಈಗ ಸ್ವಾವೇದ್ಯವಾಗಿರುತ್ತದೆ. ಜನರು ನೆಬೂಕದ್ನೆಚ್ಚರನಿಗೆ ಶರಣಾಗಬೇಕೆಂದು ಯೆರೆಮೀಯನು ಒತ್ತಾಯಿಸಿದ್ದನು. ಅವರು ಈ ಮಾತಿಗೆ ಒಪ್ಪಿಕೊಂಡು ಸ್ವಸಂತೋಷದಿಂದ ಶರಣಾಗುತ್ತಿದ್ದರೆ ಅವರು ಸೆರೆಯಾಗಿ ಹೋಗುವ ಸಂದರ್ಭ ಬರುತ್ತಿರಲಿಲ್ಲವೆಂದು ನಾನು ನೆನೆಸುತ್ತೇನೆ. ಅವರಿಗೂ ಅರಸನಾದ ನೆಬೂಕದ್ನೆಚ್ಚರನಿಂದ ಯೆರೆಮೀಯನಿಗೆ ದೊರೆತ ಸ್ಥಿತಿಯೇ ದೊರಕಬಹುದಿತ್ತು. ಅವರು ಸ್ವದೇಶದಲ್ಲೇ ಉಳಿಯಬಹುದಾಗಿತ್ತು. ಪ್ರಿಯರೇ, 8ನೇ ವಚನದಲ್ಲಿ ಇಷ್ಮಾಯೇಲನನ್ನು ನೋಡುತ್ತೇವೆ. ಯೆಹೂದದ ಪಟ್ಟಣಗಳ ಮೇಲೆ ಅಧಿಪತಿಯಾಗಿ ನೇಮಿಸಿದ್ದ
ಗೆದಲ್ಯನನ್ನು ಕೊಲ್ಲುವುದಕ್ಕೆ ಇವನು ಸಂಚು ಮಾಡಿದನು. ಮುಂದಕ್ಕೆ ನೋಡೋಣ, ಗೆದಲ್ಯನು ಕೊಲ್ಲಲ್ಪಟ್ಟದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಗೆದಲ್ಯನನ್ನು ಅವನ ಸಂಗಡವಿದ್ದ ಕಸ್ದೀಯರನ್ನು ಯಹೂದ್ಯರನ್ನು ಬರ್ಬರವಾಗಿ ಕೊಲೆ ಮಾಡಿದ ವೃತ್ತಾಂತವನ್ನು 41ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಬಳಿಕ ಇಷ್ಮಾಯೇಲನು ಮಿಚ್ರಾ ಪಟ್ಟಣದ ಜನರನ್ನು ಬಂಧಿಸಿ ಅವರನ್ನು ಅಮ್ಮೋನಿಯರ ದೇಶಕ್ಕೆ ಕೊಂಡೊಯ್ಯಬೇಕೆಂದಿದ್ದನು. ಆದರೆ ಯೋಹಾನಾನನು ಅವರನ್ನು ಸೋಲಿಸಿದನು. ಆದರೆ ಅಧಿಪತಿಯಾದ ಗೆದಲ್ಯನು ಕೊಲ್ಲಲ್ಪಟ್ಟದರಿಂದ ಬಾಬೆಲಿನ ಅರಸನು ಸಿಟ್ಟುಗೊಂಡಿರಬಹುದೆಂದು ಭಾವಿಸಿ ತನ್ನೊಡನೆ ಇದ್ದ ಎಲ್ಲ ಜನರ ಸಂಗಡ ಐಗುಪ್ತ ದೇಶಕ್ಕೆ ಓಡಿ ಹೋಗಬೇಕೆಂದಿದ್ದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೆರೆಮೀಯನ ಸಲಹೆ ಕೇಳಿದ್ದು ಎಂಬ ವಿಚಾರವನ್ನು ನೋಡೋಣ. ಐಗುಪ್ತಕ್ಕೆ ಹೊರಡುವ ಮೊದಲು ಯೋಹಾನಾನನು ಅವನ ಎಲ್ಲ ಸೇನಾಪತಿಗಳು ಯೆರೆಮೀಯನ ಬಳಿಗೆ ಬಂದದ್ದನ್ನು 42ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಇಂತಹ ವಿಚಿತ್ರ ಸನ್ನಿವೇಶ ಬಂದಾಗ ಜನರು ಯೆರೆಮೀಯನ ಕಡೆಗೆ ತಿರುಗಿಕೊಳ್ಳುವುದು ಬಹು ವಿಶೇಷವಾದದ್ದು. ತಾವೇನು ಮಾಡಬೇಕೆಂಬುದನ್ನು ಅವರು ತಿಳಿಯಬೇಕೆಂದಿದ್ದರು. ದೇಶದಲ್ಲಿಯೇ ಉಳಿಕೊಳ್ಳಬೇಕೋ, ದೇಶ ಬಿಟ್ಟು ಹೋಗಬೇಕೋ, ಎಲ್ಲಿಗೆ ಹೋಗಬೇಕು? ಪ್ರಿಯರೇ, ಮುಂದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಆಗ ಸಕಲ ಸೇನಾಪತಿಗಳು ಕಾರೇಹನ ಮಗನಾದ ಯೋಹಾನನು, ಹೋಶಾಯನ ಮಗನಾದ ಯಜನ್ನನು, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲ ಜನರು ಪ್ರವಾದಿಯಾದ ಯೆರೆಮೀಯನ ಬಳಿಗೆ ಬಂದು ಅವನಿಗೆ, ದಯಮಾಡು, ನಮ್ಮ ಬಿನ್ನಹವನ್ನು ಲಾಲಿಸು. ನಿನ್ನ ದೇವರಾದ ಯೆಹೋವನು ನಾವು ನಡೆಯಬೇಕಾದ ಮಾರ್ಗವನ್ನು, ಮಾಡತಕ್ಕ ಕಾರ್ಯವನ್ನು ತೋರುವ ಹಾಗೆ ನಮಗಾಗಿ, ಅಂದರೆ ಉಳಿದಿರುವ ಈ ಜನರೆಲ್ಲರಿಗಾಗಿ ನಿನ್ನ ದೇವರಾದ ಯೆಹೋವನನ್ನು ಪ್ರಾರ್ಥಿಸು. ನಿನ್ನ ಕಣ್ಣಿಗೆ ಕಾಣುವ ಪ್ರಕಾರ ಅಪಾರ ಜನರಲ್ಲಿ ನಾವು ಕೆಲವರು ಮಾತ್ರ ಉಳಿದಿದ್ದೇವೆ ಎಂದು ವಿಜ್ಞಾಪಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಬಹಳ ಒಳ್ಳೆಯದಾಗಿ ಕಾಣುತ್ತದಲ್ಲವೇ? ಈಗ ಈ ಜನರು ನಿಜವಾಗಿ ದೇವರು ಹೇಳಿದಂತೆ ನಡೆಯುತ್ತಾರೆಂದು ಭಾಸವಾಗಬಹುದು. ಅವರು ಕರ್ತನ ಮಾತಿಗೆ ವಿಧೇಯರಾಗುತ್ತೇವೆಂದು ಒಪ್ಪಿಕೊಂಡರು. ಮುಂದಕ್ಕೆ ನೋಡೋಣ, ಯೆರೆಮೀಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 4ನೇ ವಚನವನ್ನು. ಇದನ್ನು ಕೇಳಿ ಪ್ರವಾದಿಯಾದ ಯೆರೆಮೀಯನು ಅವರಿಗೆ, ನಿಮ್ಮ ಬಿನ್ನಹವನ್ನು ಕೇಳಿದೆನು. ಇಗೋ, ನಿಮ್ಮ ಮಾತಿನಂತೆ ನಿಮ್ಮ ದೇವರಾದ ಯೆಹೋವನನ್ನು ಪ್ರಾರ್ಥಿಸುವೆನು. ಯೆಹೋವನು ಯಾವ ಉತ್ತರವನ್ನು ದಯಪಾಲಿಸುವನೋ ಒಂದನ್ನೂ ಮುಚ್ಚದೆ ನಿಮಗೆ ತಿಳಿಸುವೆನು ಎಂದು ಹೇಳಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ಯೆರೆಮೀಯನ ಬಳಿಗೆ ಬಂದರು. ಅವನು ಸತ್ಯವನ್ನೇ ನುಡಿಯುತ್ತಾನೆಂದು ಅವರಿಗೆ ತಿಳಿದಿತ್ತು. ಯಾವನಾದರೂ ದೇವರಿಗಾಗಿ ಮಾತನಾಡುವವನಾದರೆ ಪ್ರಸಂಗ ಪೀಠದಲ್ಲಾಗಲಿ, ರೇಡಿಯೋದಲ್ಲಾಗಲಿ, ದೂರದರ್ಶನದಲ್ಲಾಗಲಿ ಕುಟಿಲತನವನ್ನು, ಬುದ್ಧಿವಂತನೆಂಬ ತೋರಿಕೆಯನ್ನು ಬದಿಗಿಟ್ಟು ಮಾತನಾಡಬೇಕು. ದೇವರ ವಾಕ್ಯವನ್ನು ಇದ್ದಕ್ಕಿದ್ದಂತೆ ಯಾವ ಚಾತುರ್ಯವಿಲ್ಲದೆ ಕೊಡುವನಾಗಿರಬೇಕು. ಕರ್ತನಲ್ಲಿ ಪ್ರಿಯರೇ, ಜನರನ್ನು ಮೆಚ್ಚಿಸುವ ಮೃದು ಮಾತುಗಳಿಗೆ ತೊಡಗುವಾಗ ಅದು ಬಲಹೀನವಾಗುತ್ತದೆ. ಜನರಿಗೆ ಕೇವಲ ತಾವು ಕೇಳಬೇಕೆಂದಿದ್ದ ಮಾತುಗಳು ಮಾತ್ರ ಕೇಳುತ್ತವೆ. ಪ್ರಿಯರೇ, ಪೌಲನು ತಿಮೋಥಿಯನಿಗೆ ಹೀಗೆ ಬರೆದನು, ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲಕರವಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು ಎಂಬುದಾಗಿ ಪೌಲನು ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 3 ಮತ್ತು 4ನೇ ವಚನಗಳಲ್ಲಿ ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಆಧುನಿಕ ಪ್ರಸಂಗಗಳು ದುರದೃಷ್ಟವಶಾತ್ ಹೀಗೆಯೇ ಇರುತ್ತವೆ. ಆದ್ದರಿಂದಲೇ ಅವುಗಳು ಬಹು ಬಲಹೀನವಾಗಿ ನಮ್ಮ ಈಗಿನ ಕಾಲಕ್ಕೆ ಬೇಕಾದ ಸಂದೇಶವನ್ನು ಕೊಡುತ್ತಿಲ್ಲ. ಪ್ರಿಯರೇ, ಯೆರೆಮೀಯನಂತೆ ಪ್ರಸಂಗ ಪೀಠದಿಂದ ದೇವರ ಮಾತುಗಳು ತಿಳಿಸಲ್ಪಡುವಾಗ, ಯಾವುದನ್ನೂ ಮರೆಮಾಚದೆ ತಿಳಿಸುವಾಗ, ದೇವರು ಹೇಳಿದ್ದನ್ನೇ ತಿಳಿಸುವಾಗ ಅದು ಈಗಲೂ ಕೂಡ ಪರಿಣಾಮಕಾರಿಯಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಉಳಿದ ಜನಶೇಷಕ್ಕೆ ಯೆರೆಮೀಯನು ದೇವರು ಹೇಳಿದ್ದನ್ನೇ ತಿಳಿಸುತ್ತಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಗಮನಿಸಿರಿ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲ ಜನರನ್ನು ಕರೆದು
ನಿಮ್ಮ ವಿಜ್ಞಾಪನೆಯನ್ನು ಯೆಹೋವನಿಗೆ ಅರಿಕೆ ಮಾಡುವುದಕ್ಕಾಗಿ ನನ್ನನ್ನು ಕಳುಹಿಸಿದಿರಲ್ಲ. ಅದಕ್ಕೆ ಇಸ್ರಾಯೇಲಿನ ದೇವರಾದ ಯೆಹೋವನು ಹೀಗನ್ನುತ್ತಾನೆ, ನೀವು ಈ ದೇಶದಲ್ಲಿ ನೆಲೆಗೊಂಡಿದ್ದರೆ ನಾನು ನಿಮ್ಮನ್ನು ಕಟ್ಟುವೆನು, ಕೆಡುವುದಿಲ್ಲ, ನೆಡುವೆನು, ಕೀಳುವುದಿಲ್ಲ. ನಾನು ನಿಮಗೆ ಮಾಡಿದ ಕೇಡಿಗೆ ಪಶ್ಚಾತ್ತಾಪ ಪಡುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜನರು ತನಗೆ ವಿಧೇಯರಾಗುವುದಾದರೆ ಅವರನ್ನು ದಂಡಿಸುವುದಿಲ್ಲವೆಂದು ದೇವರು ಭರವಸೆ ಕೊಡುತ್ತಾನೆ. ದೇವರು ಆಶೀರ್ವದಿಸಲು ಬಯಸುವಾತನು. ದಂಡನೆ ಎಂಬುದು ಆತನಿಗೆ ಇಷ್ಟವಿಲ್ಲದ ಕಾರ್ಯ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು. ನೀವು ಹೆದರಿರುವ ಬಾಬೇಲಿನ ಅರಸನಿಗೆ ಹೆದರಬೇಡಿರಿ, ಅವನಿಗೆ ಅಂಜದಿರಿ. ನಾನು ನಿಮ್ಮನ್ನು ಅವನ ಕೈಯಿಂದ ತಪ್ಪಿಸಿ ರಕ್ಷಿಸಲಿಕ್ಕೆ ನಿಮ್ಮೊಂದಿಗಿದ್ದೇನಲ್ಲ. ಇದು ಯೆಹೋವನಾದ ನನ್ನ ನುಡಿ. ಅವನು ನಿಮ್ಮನ್ನು ಕರುಣಿಸಿ ಸ್ವದೇಶಕ್ಕೆ ಹೋಗಗೊಡಿಸುವಂತೆ ನಾನು ನಿಮಗೆ ಕರುಣೆಯನ್ನು ಅನುಗ್ರಹಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ತನಗೆ ತಿಳಿಸಿದ್ದನ್ನು ಯೆರೆಮೀಯನು ಜನರಿಗೆ ಹೇಳಿದನು. ಅದು ಒಳ್ಳೆಯ ಉತ್ತೇಜಿಸುವ ಮಾತಾಗಿತ್ತು. ಈಗ ಯೆರೆಮೀಯನು ದೇವರ ಮಾತುಗಳನ್ನೇ ನುಡಿಯುತ್ತಾನೆಂದು ಅವರಿಗೆ ಗೊತ್ತಾಯಿತು. ಯಾಕಂದರೆ ಅವನ ಮಾತು ಸತ್ಯವಾಗಿತ್ತು. ಆದ್ದರಿಂದ ಅವರು ದೇವರನ್ನು ನಂಬುತ್ತಾರೆ ಎಂದು ನೀವು ಭಾವಿಸಿರಬಹುದು. ಆದರೆ ಅವರು ನಂಬುವುದಿಲ್ಲವೆಂದು ದೇವರಿಗೆ ತಿಳಿದಿತ್ತು. ಆತನು ಈ ಎಚ್ಚರಿಕೆಯ ಮಾತನ್ನು ನುಡಿಯುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸಿರಿ. ಇಸ್ರಾಯೇಲಿನ ದೇವರು ಸೇನಾಧೀಶ್ವರನು ಆದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಉಗ್ರ ರೋಷಾಗ್ನಿಯು ಯೆರೂಸಲೇಮಿನವರ ಮೇಲೆ ಹೇಗೆ ಸುರಿಯಿತೋ ಹಾಗೆ ನೀವು ಐಗುಪ್ತದಲ್ಲಿ ಕಾಲಿಟ್ಟ ಕೂಡಲೇ ನನ್ನ ರೋಷಾಗ್ನಿಯು ನಿಮ್ಮ ಮೇಲೆಯೂ ಸುರಿಯುವುದು. ನೀವು ಅಪವಾದ, ವಿಸ್ಮಯ, ಶಾಪ, ದೂಷಣೆಗಳಿಗೆ ಗುರಿಯಾಗುವಿರಿ. ಈ ಸ್ಥಳವು ಮತ್ತೆ ನಿಮ್ಮ ಕಣ್ಣಿಗೆ ಬೀಳದು. ಯೆಹೂದ್ಯರಲ್ಲಿ ಉಳಿದವರೇ, ಯೆಹೋವನು ನಿಮ್ಮನ್ನು ಕುರಿತು ಐಗುಪ್ತಕ್ಕೆ ಹೋಗಬೇಡಿರಿ ಎಂದು ಅಪ್ಪಣೆ ಮಾಡಿದ್ದಾನೆ. ನಾನು ಈ ದಿವಸ ಆ ಮಾತನ್ನು ನಿಮಗೆ ಪ್ರಕಟಿಸಿದ್ದೇನೆ. ಚೆನ್ನಾಗಿ ತಿಳಿದಿರಲಿ, ನಿಮ್ಮನ್ನು ನೀವೇ ಮೋಸಪಡಿಸಿಕೊಂಡಿದ್ದೀರಿ. ನೀವು ನನ್ನ ಬಳಿಗೆ ಬಂದು, ನಮ್ಮ ದೇವರಾದ ಯೆಹೋವನನ್ನು ನಮಗಾಗಿ ಪ್ರಾರ್ಥಿಸು. ನಮ್ಮ ದೇವರಾದ ಯೆಹೋವನು ಯಾವ ಅಪ್ಪಣೆ ಕೊಡುತ್ತಾನೋ ಅದನ್ನು ನಮಗೆ ತಿಳಿಸು, ಅದರಂತೆ ನಡೆಯುವೆವು ಎಂಬುದಾಗಿ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ನನ್ನನ್ನು ಕಳುಹಿಸಿದಿರಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರ ಅನುಭವಗಳಿಂದ ಅವರು ಪಾಠ ಕಲಿಯಲಿಲ್ಲ. ಈಗಲೂ ಅವರು ದೇವರಿಗೆ ವಿಧೇಯರಾಗುವುದಿಲ್ಲ. ಯೆರೆಮೀಯನು ನುಡಿದ ದೇವರ ಸಂದೇಶಕ್ಕೆ ಕಿವಿಗೊಡುವುದಿಲ್ಲ. ಐಗುಪ್ತಕ್ಕೆ ಹೋಗಬಾರದೆಂದು ದೇವರು ಅವರಿಗೆ ತಿಳಿಸಿದ್ದನು. ಅವರು ಎಲ್ಲಿಗೆ ಹೋದರು? ಐಗುಪ್ತಕ್ಕೇನೆ ಹೋದರು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 43 ಮತ್ತು 44ನೇ ಅಧ್ಯಾಯಗಳನ್ನು. ಇದರ ಮುಖ್ಯ ಪ್ರಸ್ತಾಪ ಐಗುಪ್ತದಲ್ಲಿದ್ದ ಜನಶೇಷಕ್ಕೆ ನುಡಿದ ಪ್ರವಾದನೆಗಳು. ಪ್ರಿಯರೇ, ಈ ಪುಸ್ತಕದ ಪ್ರವಾದನೆಗಳ 6ನೆಯ ಹಾಗೂ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಐಗುಪ್ತದಲ್ಲಿ ಯೆರೆಮೀಯನ ಕೊನೆಯ ದಿನಗಳಲ್ಲಿ ನುಡಿದ ಪ್ರವಾದನೆಗಳು ಇದರಲ್ಲಿವೆ. ಅದು 43ನೇ ಅಧ್ಯಾಯದಿಂದ 51ನೇ ಅಧ್ಯಾಯದವರೆಗೆ ಇರುತ್ತದೆ. ಪ್ರಿಯರೇ, 43 ಹಾಗೂ 44ನೇ ಅಧ್ಯಾಯದಲ್ಲಿ ಐಗುಪ್ತದಲ್ಲಿರುವ ಜನಶೇಷಕ್ಕೆ ಅವನು ಹೇಳಿದ ಮಾತುಗಳಿರುತ್ತವೆ. ಪ್ರಿಯರೇ, ಯೆರೆಮೀಯನ ಸಂದೇಶವನ್ನು ತಿರಸ್ಕರಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಯೆರೆಮೀಯನು ಸಮಸ್ತ ಜನರನ್ನು ಸಂಬೋಧಿಸಿ ಅವರ ದೇವರಾದ ಯೆಹೋವನು ತನ್ನ ಮೂಲಕ ಅವರಿಗೆ ಹೇಳಿ ಕಳುಹಿಸಿದ ಈ ಮಾತುಗಳನ್ನೆಲ್ಲ ತಿಳಿಸಿಬಿಟ್ಟ ಮೇಲೆ, ಓಷಾಯನ ಮಗನಾದ ಅಜರ್ಯನು, ಕಾರೇಹನ ಮಗನಾದ ಯೋಹಾನನು, ಸೊಕ್ಕೇರಿದವರೆಲ್ಲರೂ ಅವನಿಗೆ, ನಿನ್ನ ಮಾತು ಸುಳ್ಳು, ಐಗುಪ್ತಕ್ಕೆ ಹೋಗಿ ವಾಸ ಮಾಡಬಾರದು ಎಂದು ತಿಳಿಸುವಂತೆ ನಮ್ಮ ದೇವರಾದ ಯೆಹೋವನು ನಿನ್ನನ್ನು ಕಳುಹಿಸಲಿಲ್ಲ. ಕಸ್ದೀಯರು ನಮ್ಮನ್ನು ಕೊಲ್ಲುವುದಕ್ಕೋ ಬಾಬೇಲಿಗೆ ಸೆರೆ ಒಯ್ಯುವುದಕ್ಕೋ ನಮ್ಮನ್ನು ಅವರ ಕೈಗೆ ಸಿಕ್ಕಿಸಬೇಕೆಂದು ನೆರಿಯನ ಮಗನಾದ ಬಾರೂಕನೇ ನಿನ್ನನ್ನು ನಮ್ಮ ಮೇಲೆ ನೂಕಿದ್ದಾನೆ ಎಂದು ಹೇಳಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜನರು ಹಿಂದಿನಂತೆಯೇ ನಡೆದುಕೊಳ್ಳುತ್ತಾರೆ. ದೇವರು ನಿಜವಾಗಿ ಯೆರೆಮೀಯನಿಗೆ ಈ ಮಾತುಗಳನ್ನು ತಿಳಿಸಲಿಲ್ಲ ಎಂದು ಹೇಳಿದರು. ಸಮಸ್ಯೆ ಏನೆಂದರೆ ಅವನು ಅವರಿಗೆ ಬೇಕಾದ ಮಾತುಗಳನ್ನು ತಿಳಿಸಲಿಲ್ಲ. ಅವರು ಐಗುಪ್ತಕ್ಕೆ ಹೋಗಬಹುದೆಂದು ಅವನು ಹೇಳುತ್ತಾನೆಂದು ಅವರು ನೆನೆಸಿದರು. ಆದರೆ ದೇವರು ಅವರನ್ನು
ಐಗುಪ್ತಕ್ಕೆ ಹೋಗಬಾರದೆಂದು ಹೇಳಿದನು. ಯೆರೆಮೀಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸಿರಿ. ಹೀಗೆ ಯೆಹೂದ ದೇಶದಲ್ಲಿಯೇ ವಾಸ ಮಾಡಿರಿ ಎನ್ನುವ ಯೆಹೋವನ ಮಾತನ್ನು ಕಾರೇಹನ ಮಗನಾದ ಯೋಹಾನನು, ಸಮಸ್ತ ಸೇನಾಪತಿಗಳು, ಸಕಲ ಜನರು ಕೇಳದೆ ಹೋದರು. ಆಗ ಕಾವಲುದಂಡಿನ ಅಧಿಪತಿಯಾದ ನೆಬೂಜರದಾನನು, ಹೈಕಾಮನ ಮಗನು, ಶಾಫಾನನ ಮೊಮ್ಮಗನೂ ಆದ ಗೆದಲ್ಯನ ವಶಕ್ಕೆ ಒಪ್ಪಿಸಿದ ಜನರು ಅನ್ಯ ದೇಶಗಳಿಗೆ ಅಟ್ಟಲ್ಪಟ್ಟು ಯಹೂದದಲ್ಲಿ ವಾಸಿಸುವುದಕ್ಕೆ ಹಿಂದಿರುಗಿ ಬಂದಿದ್ದ ಯಹೂದ ಜನಶೇಷದವರು, ಪ್ರವಾದಿಯಾದ ಯೆರೆಮೀಯನು, ನೆರಿಯನ ಮಗನಾದ ಬಾರೂಕನು, ರಾಜಕುಮಾರ್ತೆಯರು, ಅಂತೂ ಗಂಡಸರು, ಹೆಂಗಸರು, ಮಕ್ಕಳು ಇವರೆಲ್ಲರನ್ನೂ ಕರೇಹನ ಮಗನಾದ ಯೋಹಾನಾನನು ಸಕಲ ಸೇನಾಪತಿಗಳು ಕರೆದುಕೊಂಡು ಐಗುಪ್ತ ದೇಶಕ್ಕೆ ಹೋಗಿ ತಹಾಪಾನೇಸ್ ಊರಿಗೆ ಸೇರಿದರು. ಯೆಹೋವನ ಮಾತನ್ನು ಕೇಳಲೇ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಹಾನನು ಸಕಲ ಸೇನಾಪತಿಗಳು ಜನರನ್ನು ಐಗುಪ್ತಕ್ಕೆ ಹೋಗಲು ಒತ್ತಾಯಿಸಿದರು. ಪ್ರವಾದಿಯಾದ ಯೆರೆಮೀಯನನ್ನು ಕರಕೊಂಡು ಹೋದರು. ಐಗುಪ್ತ ದೇಶದಲ್ಲಿ ಅವರು ಜನಾಂಗವಾಗಿ ಮೊದಲು ಇದ್ದ ಸ್ಥಳವಾದ ತಹಾಪಾನೇಸ್ಗೆ ಬಂದರು. ಅದು ಗೋಷೇನ್ ಸೀಮೆಯಲ್ಲಿತ್ತು. ಯೆರೆಮೀಯನನ್ನು ಅವನ ಇಷ್ಟಕ್ಕೆ ವಿರುದ್ಧವಾಗಿ ಕರಕೊಂಡು ಹೋದರು. ಆದರೆ ಅವನು ಅವರಿಗೆ ದೇವರ ಸಂದೇಶವನ್ನು ತಿಳಿಸುತ್ತಲೇ ಇದ್ದನು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ಐಗುಪ್ತದಲ್ಲಿನ ಜನಶೇಷಕ್ಕೆ ಯೆರೆಮೀಯನ ಎಚ್ಚರಿಕೆ ಎಂಬ ವಿಚಾರವನ್ನು ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಗಮನಿಸಿರಿ. ಯೆರೆಮೀಯನು ತಹಾಪಾನೇಸಿನಲ್ಲಿರುವಾಗ ಯೆಹೋವನು ಈ ವಾಕ್ಯವನ್ನು ಅವನಿಗೆ ದಯಪಾಲಿಸಿದನು. ನೀನು ನಿನ್ನ ಕೈಯಲ್ಲಿ ದೊಡ್ಡ ಕಲ್ಲುಗಳನ್ನು ತೆಗೆದುಕೊಂಡು ಹೋಗಿ ತಹಾಪಾನೇಸಿನಲ್ಲಿರುವ ಫರೋಹನ ಮನೆಯ ಬಾಗಿಲ ಮುಂದೆ ಯಹೂದ್ಯರ ಕಣ್ಣೆದುರಿಗೆ ನೆಲಗಟ್ಟಿನ ಕೆಳಗೆ ಇಟ್ಟು ಗಾರೆಯಿಂದ ಮುಚ್ಚಿಬಿಟ್ಟು ಅವರಿಗೆ ಹೀಗೆ ಹೇಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ತಿರುಗಿ ಐಗುಪ್ತದ ಇಟ್ಟಿಗೆ ಗೂಡುಗಳ ಬಳಿಗೆ ಬಂದಿದ್ದಾರೆ. ದೇವರಿಗೆ ಅವಿಧೇಯರಾಗಿರುವುದರಿಂದ ಅವರು ಮುಂದಕ್ಕೆ ಹೋಗಲಾರದೆ ಆರಂಭವಾದಲ್ಲಿಗೇ ಹಿಂದಿರುಗಿದರು. ಯೆರೆಮೀಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 10 ಮತ್ತು 11ನೇ ವಚನಗಳನ್ನು ಗಮನಿಸಿರಿ. ಅವರಿಗೆ ಹೀಗೆ ಹೇಳು, ಇಸ್ರಾಯೇಲ್ಯರ ದೇವರು, ಸೇನಾಧೀಶ್ವರನು ಆದ ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಬಾಬೇಲಿನ ಅರಸನು ನನ್ನ ಸೇವಕನಾದ ನೆಬೂಕದ್ನೆಚ್ಚರನನ್ನು ಕರೆಯಿಸಿ ನಾನು ಮರೆಮಾಡಿಸಿರುವ ಈ ಕಲ್ಲುಗಳ ಮೇಲೆ ಅವನ ಸಿಂಹಾಸನವನ್ನು ಹಾಕಿಸುವೆನು. ಅವನು ಈ ಕಲ್ಲುಗಳ ಮೇಲೆಯೇ ತನ್ನ ರತ್ನಗಂಬಳಿಯನ್ನು ಆಶಿಸುವನು. ಅವನು ಬಂದು ಐಗುಪ್ತ ದೇಶವನ್ನು ಹೊಡೆಯುವನು. ಮರಣಕ್ಕೆ ಗೊತ್ತಾದವರು ಮರಣಕ್ಕೆ, ಸೆರೆಗೆ ಗೊತ್ತಾದವರು ಸೆರೆಗೆ, ಖಡ್ಗಕ್ಕೆ ಗೊತ್ತಾದವರು ಖಡ್ಗಕ್ಕೆ ಗುರಿಯಾಗುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೆಬೂಕದ್ನೆಚ್ಚರನಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿ ಅವರು ಐಗುಪ್ತಕ್ಕೆ ಓಡಿ ಹೋದರು. ಆದರೆ ನೆಬೂಕದ್ನೆಚ್ಚರನು ಐಗುಪ್ತವನ್ನು ವಶಪಡಿಸಿಕೊಳ್ಳುವಂತೆ ದೇವರು ಮಾಡಿದನು. ಪ್ರಿಯರೇ, ದೇವರಿಗೆ ವಿಧೇಯರಾಗಿ ಅವರು ದೇಶದಲ್ಲೇ ಉಳಕೊಳ್ಳುತ್ತಿದ್ದರೆ ಅವರ ಸ್ಥಿತಿ ಇಷ್ಟು ಕೆಟ್ಟದಾಗುತ್ತಿರಲಿಲ್ಲ. ಅವರು ನೆಬೂಕದ್ನೆಚ್ಚರನ ವಶಕ್ಕೆ ಬರುತ್ತಾರೆ. ಆದರೆ ಈಗ ಅವರು ತಮ್ಮ ದೇಶದಿಂದ ಹೊರಗಿದ್ದಾರೆ ಮತ್ತು ನೆಬೂಕದ್ನೆಚ್ಚರನು ಅವರನ್ನು ಗುಲಾಮತನಕ್ಕೆ ಸೇರಿಸಿದನು. ಐಗುಪ್ತದಲ್ಲಿನ ಜನಶೇಷವನ್ನು ತಿರಸ್ಕರಿಸಿದರು. ಪ್ರಿಯರೇ, ಐಗುಪ್ತದಲ್ಲಿರುವ ಯಹೂದದ ಉಳಿಕೆ ಜನರು ಯೆಹೋವನಿಗೆ ವಿಧೇಯರಾಗಲು ನಿರಾಕರಿಸಿದರು. ಮತ್ತೊಮ್ಮೆ ದೇವರು ಯಹೂದದ ಮುತ್ತಿಗೆಗೂ ಅದನ್ನು ನಾಶ ಮಾಡುವುದಕ್ಕೂ ತಾನೇ ಕಾರಣನೆಂದು ದೇವರು ತಾಳ್ಮೆಯಿಂದ ಅವರಿಗೆ ವಿವರಿಸಿದನು. ಯೆರೆಮೀಯನ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಇಸ್ರಾಯೇಲಿನ ದೇವರು, ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಯೆರೂಸಲೇಮಿಗೂ ಯಹೂದದ ಎಲ್ಲಾ ಊರುಗಳಿಗೂ ಬರಮಾಡಿದ ಕೇಡನ್ನು ನೀವು ನೋಡಿದ್ದೀರಷ್ಟೇ. ಆಹಾ, ಅಲ್ಲಿನವರು ತಮಗೂ ನಿಮಗೂ ನಿಮ್ಮ ಪಿತೃಗಳಿಗೂ ತಿಳಿಯದ ಅನ್ಯ ದೇವತೆಗಳಿಗೆ ಧೂಪ ಹಾಕಿ ಸೇವೆ ಮಾಡುವುದಕ್ಕೆ ಆತುರಪಟ್ಟು ನನ್ನನ್ನು ಕೆಣಕಬೇಕೆಂಬುದೇ ಈ ದುರಾಚಾರವನ್ನು ನಡೆಸಿದ್ದರಿಂದ ಆ ಸ್ಥಳಗಳು ಹಾಳಾದವು, ಅಲ್ಲಿ ಯಾರೂ ವಾಸಿಸರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ತಾನು ಅವರನ್ನು ದಂಡಿಸುವ ಕಾರಣವನ್ನು ಮತ್ತೊಮ್ಮೆ ತಿಳಿಸುತ್ತಾನೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು. ಹೀಗಿರಲು ಸೇನಾಧೀಶ್ವರ ಸ್ವಾಮಿಯು ಇಸ್ರಾಯೇಲಿನ ದೇವರೂ ಆದ ಯೆಹೋವನು ಈಗ ಇಂತೆನ್ನುತ್ತಾನೆ, ಈ ದೊಡ್ಡ ಕೇಡನ್ನು ನಿಮಗೆ ನೀವೇ ಉಂಟು ಮಾಡಿಕೊಳ್ಳುವುದೇಕೆ?
ಈ ದುರಾಚಾರದ ನಿಮಿತ್ತ ಯಹೂದದಲ್ಲಿರುವ ಗಂಡಸರು, ಹೆಂಗಸರು, ಮಕ್ಕಳು, ಮೊಲೆ ಕೂಸುಗಳು ನಿರ್ಮೂಲರಾಗುವರು. ನಿಮ್ಮಲ್ಲಿ ಯಾರೂ ಉಳಿಯರು. ಪ್ರವಾಸಿಗಳಾಗಿ ನೀವು ಬಂದಿರುವ ಐಗುಪ್ತದಲ್ಲಿ ಅನ್ಯ ದೇವತೆಗಳಿಗೆ ಧೂಪ ಹಾಕುವ ದುಷ್ಕೃತ್ಯವನ್ನು ನಡೆಸುತ್ತಾ ನನ್ನನ್ನು ಕೆಣಕುವುದರಿಂದ ನೀವು ನಿರ್ಮೂಲರಾಗಿ ಸಕಲ ಭೂರಾಜ್ಯಗಳ ಶಾಪ ದೂಷಣೆಗಳಿಗೆ ಗುರಿಯಾಗುವಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಪ್ರೀತಿಯ ಎಂಥ ಪ್ರಕಟಣೆಯಾಗಿದೆ ನೋಡಿರಿ. ಆತನು ಅವರನ್ನು ಹಿಂದಿರುಗುವಂತೆ ಇನ್ನೂ ಬೇಡಿಕೊಳ್ಳುತ್ತಿದ್ದಾನೆ. ಅವರ ಉದ್ಘಟತನದ ಉತ್ತರವು ಮಾನವನ ಹೃದಯದ ಹೀನ ಸ್ಥಿತಿಯನ್ನು ತಿಳಿಸುತ್ತದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಗಮನಿಸಿರಿ. ಯೆಹೋವನ ಹೆಸರಿನಿಂದ ನೀನು ನಮಗೆ ನುಡಿದ ಮಾತನ್ನು ಕೇಳಲೊಲ್ಲೆವು. ಗಗನದ ಒಡತಿಗೆ ಧೂಪ ಹಾಕಿ ಪಾನ ನೈವೇದ್ಯವನ್ನು ಸುರಿಯುವೆವು ಎಂದು ನಾವು ಬಾಯಿಬಿಟ್ಟು ಹೇಳಿದ ಮಾತುಗಳನ್ನೆಲ್ಲ ಖಂಡಿತವಾಗಿ ನೆರವೇರಿಸುವೆವು. ಮೊದಲು ಯಹೂದದ ಊರುಗಳಲ್ಲಿ ಮತ್ತು ಯೆರೂಸಲೇಮಿನ ಬೀದಿಗಳಲ್ಲಿ ನಾವು, ನಮ್ಮ ಪಿತೃಗಳು, ನಮ್ಮ ಅರಸರು, ನಮ್ಮ ಪ್ರಧಾನರು ಹೀಗೆ ಮಾಡುತ್ತಿದ್ದಾಗ ನಾವು ಯಾವ ಕೇಡನ್ನೂ ಕಾಣದೆ ಹೊಟ್ಟೆ ತುಂಬ ಉಂಡು ಸುಖಪಡುತ್ತಿದ್ದೆವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಅವರ ಪಾಲಿಗೆ ಉಳಿದದ್ದು ದಂಡನೆಯೇ ಹೊರತು ಬೇರೇನೂ ಅಲ್ಲ. ಪ್ರಿಯರೇ, ಪಾಪಿಗಳಿಗೆ ದಂಡನೆಯೂ ತಪ್ಪದಲ್ಲ. ಆದ್ದರಿಂದ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪಾಪ ಪರಿಹಾರದ ನಿಶ್ಚಯತ್ವವನ್ನು ಹೊಂದಿಕೊಂಡು ಪರಿಶುದ್ಧರಾಗಿ ನಮ್ಮ ಜೀವಿತದಲ್ಲಿ ನಾವು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನಿನ್ನ ಜೀವವುಳ್ಳ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವಿತ ನಿನ್ನ ಮುಂದೆ ಬಟ್ಟ ಬಯಲಾಗಿದೆ. ಇನ್ನೂ ನಮ್ಮಲ್ಲಿ ತಪ್ಪು ಅಪರಾಧ ಪಾಪಗಳು ಇರುವುದಾದರೆ ಅವುಗಳನ್ನು ಕ್ಷಮಿಸು, ನಮ್ಮನ್ನು ಶುದ್ಧೀಕರಿಸು. ನಿನ್ನ ಮಹಿಮೆಯ ಜೀವಿತದಲ್ಲಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ನೀನು ಆಶೀರ್ವದಿಸು. ಅವರಿರುವಂಥ ಸ್ಥಳದಲ್ಲಿ ರಕ್ಷಣೆಯ ಸಂತೋಷವನ್ನು ಹೊಂದಿಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಅವರು ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರು ತನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡಿದ್ದಾನೆ. ನಾವು ಕೇಳಿಸಿಕೊಂಡಿದ್ದೇವೆ. ಆತನು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸಿ ಸತ್ಯವನ್ನು ತಿಳಿಸುವಾಗ ಆತನ ಮಾತಿಗೆ ವಿಧೇಯರಾಗಿ ಜೀವಿಸಿದರೆ ಆಶೀರ್ವಾದ, ಇಲ್ಲವಾದರೆ ಶಿಕ್ಷೆಯು ಕಾದಿರುತ್ತದೆ. ದೇವರ ಕೃಪೆಯನ್ನು ಅಲಕ್ಷ್ಯ ಮಾಡದೆ ರಕ್ಷಣೆಯ ಸಂತೋಷದಲ್ಲಿ ಆತನ ಬೆಳಕಿನಲ್ಲಿ ನಡೆಯೋಣ. ಪ್ರಿಯ ವೀಕ್ಷಕರೇ, ದಿನಾಲೂ ನೀವು ವೀಕ್ಷಿಸುವ ಈ ಕಾರ್ಯಕ್ರಮವನ್ನು ನೀವು ಇಷ್ಟಪಟ್ಟಿರುವಿರಾ? ಹಾಗಾದರೆ ನಮ್ಮೊಂದಿಗೆ ಈ ಸೇವೆಯಲ್ಲಿ ಕೈ ಜೋಡಿಸಿರಿ, ಮಿಸ್ ಕಾಲ್ ಮಾಡಿರಿ, ಇತರರಿಗೆ ತಿಳಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.